ಮೆಕ್ಕೆಜೋಳ ಮಾರಾಟ ಮಾಡಲು ಅನ್ನದಾತರು ಪರದಾಡ್ತಾ ಇದ್ದಾರೆ. ನಿಯಮಗಳ ಗೊಂದಲದಲ್ಲಿ ಮಾರಾಟ ಮಾಡಲು ಪರಿತಪಿಸ್ತಾ ಇದ್ದಾರೆ. ಬಾಗಲಕೋಟೆಯ ಕೆರೂರಿನ ಖರೀದಿ ಕೇಂದ್ರದಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಬೆಂಬಲ ಬೆಲೆ ಆಧಾರದಲ್ಲಿ ಸ್ಥಗಿತವಾಗಿದೆ ಮೆಕ್ಕೆಜೋಳ ಖರೀದಿ. ಕಾಳಿನ ಗುಣಮಟ್ಟ ನೆಪ ಮುಂದಿಟ್ಕೊಂಡು ಖರೀದಿಯನ್ನು ಸ್ಥಗಿತ ಮಾಡಿದ್ದಾರೆ. ನೋಡಿ, ಇದೊಂದು ಎಲ್ಲ ಕಡೆಯೂ ಕಬ್ಬಿನ ತಗೊಳ್ಳಿ, ಅಲ್ಲಿ ರಿಕವರಿ ರೇಟ್ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಇಳುವರಿ ಅಂತ ಹೇಳ್ತಾರೆ. ಅಂದರೆ ಗುಣಮಟ್ಟ ಅಂದರೆ 8% ಕಡಿಮೆ ಗುಣಮಟ್ಟ ಇರುವಂಥ ಮೆಕ್ಕೆಜೋಳ ಮಾತ್ರ ಅವರು ತೆಗೆದುಕೊಳ್ತಾ ಇದ್ದಾರೆ. ಅದೇನಾದರೂ 7ಕ್ಕಿಂತ ಕಡಿಮೆ ತೋರಿಸ್ತಾ ಗುಣಮಟ್ಟ, ಅದನ್ನು ವಾಪಸ್ ಕಳಿಸ್ಬಿಡ್ತಾರೆ. ನೋಡಿ, ರೈತರಿಗೆ ಇದ್ರದ್ದು ಮೊದಲು ಹೇಳಿರಲ್ಲ ಇವರು. ಎಷ್ಟೈತಿ? ಇಲ್ಲಿ ಎರಡು ಅದಾವ. ಅಲ್ಲಿ ನೀವು ತೆಗೆದು ನಮ್ಗೆ ಗೊತ್ತಲ್ಪ ನಿಮ್ಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ಕೂಡ ರೈತರು ಮಾಡಿದ್ರು, ಅದು ಸಕ್ಸಸ್ ಕೂಡ ಆಯಿತು. ಈಗ ಇಳುವರಿ ಗುಣಮಟ್ಟದ ನೆಪವನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ರೈತರಿಗೆ ಇದ್ರ ಬಗ್ಗೆ ಪ್ರಾರಂಭದಲ್ಲಿ ಅರಿವಿರೋದಿಲ್ಲ. ಅಲ್ಲಿ ಗುಣಮಟ್ಟದ ಆಧಾರದ ಮೇಲೆ ತೆಗೆದುಕೊಳ್ತಾರೆ, ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟು ಅಂತೇಳಿ. ಈಗ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಇದಕ್ಕೆ ಪರಿಹಾರ ಏನು ಹಾಗಾದ್ರೆ? ಪ್ರಭು, ಖಂಡಿತ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಕೂಡ ರೈತರು ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮೆಕ್ಕೆಜೋಳವನ್ನ ಬೆಳಿಲಿಕ್ಕೆ ಕೂಡ ರೈತರು ಮುಂದಾಗಿದ್ರು. ಅದರಲ್ಲಿ ಕೂಡ ಪ್ರಮುಖವಾಗಿ ಏನು ಮೆಕ್ಕೆಜೋಳ ಬೆಳೆಯುವಂತಹ ಸಂದರ್ಭದಲ್ಲಿ ರೈತರು ತಮ್ಮ ರಸಗೊಬ್ಬರವನ್ನ ಪಡ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರುವಂತದ್ದು. ಅಂದ್ರೆ ಒಂದ್ ಕಡೆ ಕಬ್ಬು ಖರೀದಿಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಜನರು ಕಬ್ಬಿಗಾಗಿ ಬೆಲೆ ನಿಗದಿಗೆ ಹೋರಾಟವನ್ನ ಮಾಡಿ, ಹೋರಾಟದ ಒಂದು ರೂಪರೇಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡಿ 3,300 ಬೆಲೆಯನ್ನ ಪಡೆದುಕೊಂಡ್ರು. ಅದೇ ರೀತಿಯಾಗಿ ಮೆಕ್ಕೆಜೋಳ ಪ್ರಕರಣವು ಕೂಡ ಅದೇ ರೀತಿ ಬೆಂಬಲ ಬೆಲೆಯನ್ನ ಕೊಡಬೇಕು, ಸರ್ಕಾರ ಒಂದು ಆದ್ಯತೆಯಲ್ಲಿ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಆಗತ್ತೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸಾಕಷ್ಟು ರೀತಿ ಏನು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ಜನರಿಗೆ ಒಂದಿಷ್ಟು ಗುಣಮಟ್ಟದ ಒಂದು ಖರೀದಿ ಕೇಂದ್ರವನ್ನ ಮಾಡಿ, ನಾವು ಗುಣಮಟ್ಟದ ಒಂದು ಮೆಕ್ಕೆಜೋಳವನ್ನ ಖರೀದಿ ಮಾತ್ರ ಮಾಡ್ತೇವೆ ಅಂತ ಸಬೂಬನ್ನ ಹೇಳಿ ನಿನ್ನೆ ಮೆಕ್ಕೆಜೋಳವನ್ನ ಖರೀದಿ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಏನು PKPS ನಲ್ಲಿ ಕೆರೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂತಂದ್ರೆ, ರೈತರು ಇದು ಗುಣಮಟ್ಟದ ಒಂದು ಮೆಕ್ಕೆಜೋಳ ಇಲ್ಲ ಅನ್ನುವಂತ ಆರೋಪವನ್ನ ಕೂಡ ರೈತರು ಕೂಡ ಮಾಡಿರುವಂತದ್ದು. ಅಂದ್ರೆ ಗುಣಮಟ್ಟದ ಮೆಕ್ಕೆಜೋಳ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಗುಣಮಟ್ಟ ಇದೆ ಅಂದ್ರೆ 7.0 ಮೇಲಾಗಿ ಇರ್ತಕ್ಕಂಥ ಮೆಕ್ಕೆಜೋಳ ನಮ್ಮಲ್ಲಿ ಇದ್ರೂ ಕೂಡ ಏಕಾಏಕಿ ಸ್ಥಗಿತ ಮಾಡಿ ಇದನ್ನ ಮುಚ್ಚುವಂತ ಕೆಲಸಕ್ಕೂ ಕೂಡ ಇಲ್ಲಿ ಅಧಿಕಾರಿಗಳು ಮುಂದಾಗಿದ್ರ ಅನ್ನುವಂತ ಪ್ರಶ್ನೆಯನ್ನ ಕೂಡ ರೈತರು ಒಂದು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಮೆಕ್ಕೆಜೋಳ ಸಾಕಷ್ಟು ಬೆಳೆಯನ್ನ ಬೆಳೆದಿದ್ದೀವಿ, ಆದ್ರೆ ಕೇವಲ 6,000ಕ್ಕೂ ಅಧಿಕ ಹೆಕ್ಟರ್ ದಲ್ಲಿ ಬೆಳೆದಿರ್ತಕ್ಕಂತ ಏನು ಮೆಕ್ಕೆಜೋಳ ಏನಿದೆ ಅದರಲ್ಲಿ ಕೇವಲ 6,000 ಕ್ವಿಂಟಲ್ಕ್ಕೂ ಅಧಿಕ ಮೆಕ್ಕೆಜೋಳನ್ನ ಮಾತ್ರ ಖರೀದಿ ಮಾಡ್ತೀವಿ ಅನ್ನುವಂತ ಸಬೂಬನ್ನ ಕೂಡ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಾರ ಒಂದು ಆದೇಶವನ್ನ ಹೊರಡಿಸುತ್ತೆ. ಅವಾಗ ಕೂಡ ರೈತರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು, ಸಂಬಂಧಪಟ್ಟಂತ 3 ಖರೀದಿ ಕೇಂದ್ರದಲ್ಲಿ ಎಷ್ಟು ಮೆಕ್ಕೆಜೋಳ ಇದೆ ಅದನ್ನ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಅದನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ರೈತರು ಒಂದ್ ಕಡೆ ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆ ಕೇವಲ ಗುಣಮಟ್ಟದ ನೆಪವನ್ನ ಹೇಳಿ ಏಕಾಏಕಿ ಏನು ಕೆರೂರದ ಪಟ್ಟಣದಲ್ಲಿ ಏನು ಆ ಮೆಕ್ಕೆಜೋಳ ಏನು ಖರೀದಿ ಕೇಂದ್ರವನ್ನ ಸ್ಟಾಪ್ ಮಾಡಿದ್ದಕ್ಕೆ ರೈತರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇವರು ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ರೈತರು ಒಂದು ಕಡೆ ಆಗ್ರಹವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಏನಿದೆ ಇದು ನೆಪ ಮಾತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. ಹೀಗಾಗಿ ರೈತರಿಗೆ ಸಾಕಷ್ಟು ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಒಂದು ಏನು ನಿವ್ವಳ ಒಂದು ಬೆಲೆ ಏನು ಸಿಗ್ತಾ ಇಲ್ಲ. ಅದಕ್ಕಾಗಿ ಸಾಕಷ್ಟು ರೈತರು ಒಂದು ಪರದಾಡುವಂತ ಪರಿಸ್ಥಿತಿ ಕೂಡ ಉದ್ಭವ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ ಮಾಹಿತಿಗಾಗಿ.